ಮಂಗಳೂರಿನ ನಾಗುರಿಯಲ್ಲಿ ಕಾಂಪೌಂಡ್ ಕುಸಿತದಿಂದಾಗಿ 3 ಸ್ಥಳದಲ್ಲೇ ಮೃತಪಟ್ಟಿದ್ದು, ಗಾಯಾಳುಗಳನ್ನು ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನಾ ಸ್ಥಳಕ್ಕೆ ಧಾವಿಸಿದ ಆರೋಗ್ಯ ಸಚಿವ ಯುಟಿ ಖಾದರ್ ಅವರು ಪರಿಸ್ಥಿತಿಯನ್ನು ಅವಲೋಕಿಸಿದರು. ಅಲ್ಲದೆ ಮೃತರ ಕುಟುಂಬಸ್ಥರ ದುಃಖದಲ್ಲಿ ಭಾಗಿಯಾಗಿ ಅವರಿಗೆ ಸಾಂತ್ವನ ಹೇಳಿದರು. ಇದೇ ವೇಳೆ ಮಾತನಾಡಿದ ಸಚಿವರು, ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದರು. ಗಾಯಾಳುಗಳಿಗೆ ಸಂಪೂರ್ಣ ಉಚಿತ ಚಿಕಿತ್ಸೆ ಕೊಡುವುದಾಗಿ ಭರವಸೆ ನೀಡಿದರು. ಇವತ್ತು ನಮ್ಮ ಮಂಗಳೂರಿನಲ್ಲಿ ಏನು ಇವತ್ತು ಈ ಒಂದು ಲ್ಯಾಂಡ್ ಸ್ಲೈಡ್ ಆಗಿ ಘಟನೆ ನಡೆದಿದೆಯಾ, ಇಡೀ ಕರಾವಳಿ ಪ್ರದೇಶಕ್ಕೆ ಕೊಡುಗು ಕೂಡ ಒಂದು ಸಂದೇಶ. ಎಲ್ಲರಿಗೂ ಬಹಳ ಎಚ್ಚರಿಕೆಯಿಂದ ಇರಬೇಕು. ಅಧಿಕಾರಿಗಳು, ಜನಪ್ರತಿನಿಧಿ, ಸರ್ಕಾರ ಜೊತೆಯಲ್ಲಿ ಜನಸಾಮಾನ್ಯರು ಕೂಡ ಬಹಳಷ್ಟು ಜಾಗೃತಿಯಿಂದ ಇರುವಂತ ವಿಚಾರ ಇವತ್ತು ಆಗ್ಬೇಕು. ನಾವು ಜನರು ಬಂದು, ಅಧಿಕಾರಿ ಬಂದು, ಪೊಲೀಸ್ ಬಂದು ಅದನ್ನು ಹೋಗುವ ತನಕ ಕೂಡ ಅಲ್ಲಿ ಇದಕ್ಕಿಂತ ಬದಲು ಇಲ್ಲಿ ಸ್ವಲ್ಪ ಡೇಂಜರ್ ಇದೆ ಅಂತೇಳಿ ಸ್ವಯಂ ಪ್ರೇರಿತವಾಗಿ ಸೆಲ್ಫ್ ಡಿಸಿಪ್ಲಿನ್ ಆಗಿ ಅರ್ಥ ಮಾಡಿಕೊಂಡು ಬಹುಶಃ ದೂರ ನಿಂತು ಸರ್ಕಾರಕ್ಕೆ ತಿಳಿಸಬೇಕು, ಇಲ್ಲಿ ಸ್ವಲ್ಪ ಡೇಂಜರ್ ಸ್ಪಾಟ್ ಇದೆ ಅಂತೇಳಿ ತಿಳಿಸುವಂತ ಕೆಲಸ ಕೂಡ ಆಗ್ಬೇಕಾಗ್ತದೆ. ಒಟ್ಟು ಯಾವ ಏನು ಇದ್ರೂ ಕೂಡ ಪ್ರಕೃತಿ ಆಗುವಾಗ ಸರಿದ ಕಡೆಯಲ್ಲಿ ಕೂಡ ಆಗ್ತದೆ, ಡೇಂಜರ್ಸ್ ಏನಾಗದೆ ಇರ್ತದೆ. ಆಗಬಾರ್ದು. ನಮ್ಮೆಲ್ಲ ಕ್ಷೇತ್ರದಲ್ಲಿ ಒಂದು ರಿಟರ್ನಿಂಗ್ ವಾಲ್ ಬಿಟ್ಟು ಈಗಾಗಲೇ ನಾನು ಕೂಡ ಇಲ್ಲಿಂದ ಅಲ್ಲಿ ಕೂಡ ಹೋಗ್ತೇನೆ. ನಾನು ಇದರಲ್ಲಿ ನಾನು ಬಹಳ ಸ್ಪಷ್ಟವಾಗಿ ನಮ್ಮಲ್ಲಿ ಉಳ್ಳಾಲ ಕಮಿಷನ್ ನಾನು ಇವತ್ತು ಹೇಳಿದ್ದೇನೆ. ಯಾಕಂತ ಹೇಳಿದ್ರೆ ಯಾವ ಘಟನೆ ಆಗ್ತದೆ, ಜನಸಾಮಾನ್ಯ ಬಡವರಿಗೆ ಯಾರಿಂದಲೂ ಕೂಡ ತೊಂದರೆ ಆಗದಂತಹ ಜವಾಬ್ದಾರಿ ಕೆಲಸವನ್ನು ನಾವು ನೋಡಬೇಕು. ಅದು ನಮ್ಮ ತೊಂದರೆ ಆಗದೆ ಯಾರಿಂದಲೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ನೋಡಿಸುವಂತ ಜವಾಬ್ದಾರಿ ಅದು ನಮ್ಮ ಅಧಿಕಾರಿಗಳ ಜವಾಬ್ದಾರಿ ಕೊಟ್ಟಿದ್ದಾರಂತೆ. ಕೆಲವು ಬಾರಿ ಕೊಟ್ಟಾಗ ಕೆಲವರಿಗೆ ಇವತ್ತು ಏನಾಗಿದೆ ಎಂದು ಸ್ವಲ್ಪ ಸೈಡ್ ಆದಾಗ ಅಲ್ಲಿ ಕಟ್ಟಿದೆ. ಮತ್ತೆ ಇವತ್ತು ಏನ್ ಮತ್ತೆ ಆಗಿದೆ, ಮತ್ತೆ ನಾವಲ್ಲಿ ಹೋಗಿ ಅವರ ರಕ್ಷಣೆ ಕೆಲಸ ಮಾಡ್ತೇವೆ. ಅಲ್ಲ, ಅಲ್ಲಿ ನಾವು ಸ್ಪಾಟಿಗೆ ಹೋಗ್ತೇವಲ್ಲ ನಾವು, ಮತ್ತು ಎಲ್ಲ ಅಧಿಕಾರಿ MLC ಅವರು ಮತ್ತು ಅಧಿಕಾರಿ ಸ್ಪಾಟಿಗೆ ಹೋಗ್ತೇವೆ. ಅಲ್ಲಿ ಪರಿಸ್ಥಿತಿ ಏನಂತ ನೋಡ್ತೇವೆ. ಏನಾದ್ರು ಪ್ರೈವೇಟ್ ಕಾಂಪೌಂಡ್ ವಾಲಿಂದ ಅಥವಾ ಪ್ರೈವೇಟ್ನವರು ಕಟ್ಟಿದಂತಹ ಏನಾದೊಂದು ವ್ಯವಸ್ಥೆಯಿಂದ ಸ್ಥಳೀಯ ಮತ್ತು ಜನಸಾಮಾನ್ಯ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅದು ಅವರೇ ಪ್ರೈವೇಟ್ ಪಾರ್ಟಿ ಅದಕ್ಕೆ ಸಂಪೂರ್ಣವಾದ ಜವಾಬ್ದಾರಿ ವಹಿಸಬೇಕಾಗಿದೆ. ಅದ ಕುಟುಂಬಸ್ಥರ ಇವತ್ತು ನಾವು ಯಾಕೆ ಒಂದು ಸೋದರ ನಮ್ಮ ಇವತ್ತು ಕಾಪಿನವರು, ಅವ್ರ ಕುಟುಂಬಸ್ಥರಿದ್ದಾರೆ, ಅವ್ರ ಸಂಬಂಧಿಕರಲ್ಲಿ ಇವತ್ತು ಬರಬೇಕಾಗ್ತದೆ. ಅದು ಅವ್ರ ಕುಟುಂಬದ ಮಾತಾಡಿ ವ್ಯವಸ್ಥೆ ಮಾಡ್ತೇವೆ. ಮತ್ತು ನಮ್ಮ ಔಟ್ ಆಫ್ ಸ್ಟೇಷನ್ ಇವತ್ತಿದ್ದ ನಮಗೆ ಇದ್ದಾರೆ, ಅವ್ರನ್ನ ಕೇಳಿಕೊಂಡು ಆ ಕುಟುಂಬಸ್ಥರಿಗೆ ಯಾವ ರೀತಿ ಬೇಕು ಪಾವಿತ್ರತೆಯಿಂದ ಶ್ರದ್ಧಾಪೂರ್ವಕ ಏನೊಂದು ಅಂತ್ಯ ಸಂಸ್ಕಾರ ನಾವು ಇವತ್ತು ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ಬೇಕಾ, ಎಲ್ಲ ರೀತಿಯ ಸಹಕಾರ ಕೊಡ್ತೇವೆ. ಯಾರು ಅಗಲಿದ್ದಾರೆ ಅವ್ರಿಗೆ ನೀವು ಪ್ರಕಾರ ಇವತ್ತು ಅವ್ರು ಬೇರೆ ರಾಜ್ಯದವರಾಗಿ ಇಬ್ಬರು ಬೇರೆ ರಾಜ್ಯದವರಾಗಿ ಕೂಡ ನಮ್ಗೆ ಜನ ಮುಖ್ಯ ಇದರಲ್ಲಿ. ಆದ ಕಾರಣ ಅವ್ರಿಗೆ ಕೂಡ ಬಹುಶಃ ಇವತ್ತು ಸರ್ಕಾರ ನಿಯಮಾನುಸಾರ ಪ್ರತಿಯೊಬ್ಬರಿಗೂ ಕೂಡ 5 ಲಕ್ಷ ರೂಪಾಯಿಯ ಆ ಒಂದು ಪರಿಹಾರ ಬರ್ತದೆ. ಈಗಾಗಲೇ ಮನೆ ಮುಖ್ಯಮಂತ್ರಿ ಕುಮಾರ್ ಬೆಳಿಗ್ಗೆ ಮಾತಾಡಿಕೊಂಡು ಅದನ್ನ ಸೂಚಿಸ್ತಾರೆ. ನಾವು ಅದನ್ನ ಕೊಡ್ತೇವೆ. ಮೂರನೇದಾಗಿ ಬಹುಶಃ ಇವತ್ತು